ನಮಸ್ಕಾರ. ಶ್ರೀನಿ ಬಗ್ಗೆ ಏನ್ ಹೇಳೋದು ನಾನು, ಸುಮ್ಮನೆ ಸಾಮ್ರಾಟ. ಆ ಟೆಕ್ನಿಕಲ್ ನಾಲೆಜ್ ಏನು ಬಂದಿದೆಯೋ ದೇವ್ರೆ, ಅದು ಹ್ಯಾಕ್ ಮಾಡ್ತಾವ, ಎಷ್ಟು ಪೇಷನ್ಸ್ ಇದೆಯೋ. ಇವತ್ತು ಒಂದಿನ ಇನ್ವೈಟ್ ಮಾಡಿದ್ರೆ ಹುಡುಗಿ ಆಗ್ತಾರೆ, ನಾಳೆ ಇನ್ವೈಟ್ ಮಾಡಿದ್ರೆ ಕೃಷ್ಣ ಪರಮಾತ್ಮ ಆಗ್ತಾರೆ, ನಾಳೆ ಕ್ಯಾಪ್ ಹಾಕೋತಾರೆ. ಒಬ್ಬ ಇವರ ಬುದ್ಧಿವಂತಿಕೆಗೆ ಮೆಚ್ಚಬೇಕಾಗ. ಏನಿಹೋ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮ್ಮನ್ನ ಯಾವಾಗಲೂ ಖುಷಿ ಖುಷಿಯಾಗಿ ಇಟ್ಟಿರ್ಲಿ, ನಿಮ್ಮ ಸಂಸಾರ ಯಾವಾಗಲೂ ಸುಖವಾಗಿರ್ಲಿ, ಖುಷಿಯಾಗಿರ್ಲಿ. ನನಗೆ ಇವರು ಗುರು ಅಂತಾರೆ. ಸತ್ಯವಾಗಲೂ ಹೇಳ್ಬೇಕಂದ್ರೆ ಇವರೇ ಗುರು ಎಲ್ಲರಿಗೂ. ಅದು ಏನು ಸ್ವರಗಳನ್ನು ಹಾಡ್ತಾರೆ ಮಧ್ಯದಲ್ಲಿ, ಯಾವಾಗ ಯಾವ ಸ್ವರ ಬರುತ್ತೆ ಅಂತ ಗೊತ್ತಾಗಲ್ಲ ನಮ್ಗೆ. ಅದೇ ಹಂಗಿಂದಾಗೆ ನಾನ್ ನೋಡಿದ್ರೆ ನಾನು ಏನು ಕಲ್ತಿಲ್ಲ ಗುರುಜಿ ಅಂತ ನನಗೂ ಗುರುಜಿ ಅಂತಾರೆ ಬೇರೆ. ತುಂಬಾ ಆಗ್ಲಪ್ಪ, ಒಳ್ಳೇದಾಗ್ಲಿ. ದೇವ್ರು ನಿಮ್ಮ ಇಬ್ಬರನ್ನು ಚೆನ್ನಾಗಿ, ನಿಮ್ಮ ತುಂಬ ಸಂಸಾರ ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಶ್ರೀನಿ, ಫಸ್ಟ್ ಆಫ್ ಆಲ್ ನಿನಗೆ ಮುಂಗಡವಾಗಿ ಜನ್ಮದಿನದ ಶುಭಾಶಯಗಳು. ನನ್ನ ಮ್ಯೂಸಿಕಲ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ಅತ್ಯಂತ ಆತ್ಮೀಯರು ಅಂತ ಬರೋರಲ್ಲಿ ಶ್ರೀನಿ ಖಂಡಿತ ಇದ್ದಾನೆ. ಸ್ಮ್ಯೂಲ್ ಅಂತ ಒಂದು ಆ್ಯಪ್ ಇದೆಯಲ್ಲ, ಆ ಆ್ಯಪ್ ಮೂಲಕ ನನಗೆ ಪರಿಚಯ ಆಗಿದ್ದು. ಆದ್ರೆ ಶ್ರೀನಿ ಮೂಲಕ ಅವನ ಹಾರ್ಟ್ ಎಷ್ಟು ದೊಡ್ಡದಂದ್ರೆ, ಶ್ರೀನಿ ಮೂಲಕ ನನಗೆ ಇನ್ನೂ ಎಷ್ಟೋ ಸಿಂಗಿಂಗ್ ಟ್ಯಾಲೆಂಟ್ಸ್ ಅವರೆಲ್ಲ ಪರಿಚಯ ಆದ್ರು. ನಾನು ಶ್ರೀನಿ ತರ ತುಂಬಾ ಓಪನ್ ಆಗಿ ಎಲ್ಲರ ಹತ್ರ ಮಿಂಗಲ್ ಹಾಕೊಂಡು ಆ ತರ ಇರ್ತಿದ್ದ, ನನ್ನ ಪಾಡಿಗೆ ನಾನು ಹಾಡ್ಕೊಂಡು ಸುಮ್ನೆ ಇರ್ತಾ ಇದ್ದೆ. ಇವನು ನನ್ನ ಎಳ್ಕೊಂಡ್ ಬಂದು ಹಾಡ, ಯು ಆಲ್ಸೋ ಕೆನ್ ಡೂ, ಮಂಗಾಟ ಗಿಂಗಾಟ ಮಾಡು ಅಂತ ಎಲ್ಲ ಮಾಡಿಸಿ, ಮೈ ಚಳಿ ಬಿಡಿಸಿ, ಹಾಗಾಗಿ ನನ್ನನ್ನು ತುಂಬಾ ಜನ ರೆಕಗ್ನೈಸ್ ಆಗೋ ಹಾಗೆ ಮಾಡಿದ್ದಾನೆ ಶ್ರೀನಿ. ಜೋಕ್ಸ್ ಅಪಾರ್ಟ್, ಶ್ರೀನಿ ಬಗ್ಗೆ ಇಂಪಾರ್ಟೆಂಟ್ ಹೇಳ್ಬೇಕು ಅಂದ್ರೆ, ಅವನು ಶ್ರೀನಿ ಹಾಡುಗಳು ಕೇಳಿರೋರಿಗೆ ಅವನದು ಸಂಗೀತದಲ್ಲಿ ಅವನ ಮೇಧಾವಿತನ ಏನು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಯಾರೇ ಹಾಡ್ಲಿ ಅವ್ರ ಹಾಡ್ಗೆ ಅವನು ಪ್ರೋತ್ಸಾಹ ಕೊಡ್ತಾನೆ. ಅವ್ರು ಹೇಗೆ ಹಾಡ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾನೆ. ಅವನು ಕೊಡೋ ಪ್ರೋತ್ಸಾಹದಿಂದ ಎಷ್ಟೋ ಜನ ಮೇಲ್ ಬಂದಿದ್ದಾರೆ. ಆಮೇಲೆ ಯಾವ ತರ ಪ್ರೋತ್ಸಾಹ ಕೊಡ್ತಾನೆ ಅಂದ್ರೆ, ಇಂಪ್ರೂವ್ ಆಗದೆ ಇದ್ರು ಮತ್ತು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾನೆ ಇರ್ತೀನಿ. ಇದು ಇಂಪ್ರೂವ್ ಆಗೋ ಕೇಸ್ ಅಲ್ಲ ಅಂತ ಗೊತ್ತಾದ್ರೂ ಬಿಡೋದಿಲ್ಲ. ಪ್ರೋತ್ಸಾಹ ಕೊಡ್ತಾನೆ ಇರ್ತಾನೆ. ಒಂದ್ ದಿನ ಪ್ರೋತ್ಸಾಹ ಕೊಡೋದು ಇಂಪ್ರೂವ್ ಆಗಲ್ಲ. ಪ್ರೋತ್ಸಾಹ ಕೊಡೋದು ಐ ಲೈಕ್ ಯುವರ್ ಸಿಂಗಿಂಗ್, ಐ ಲೈಕ್, ನನ್ಗೆ ಎಲ್ಲರ ಹಾಡು ಇಷ್ಟ. ಯಾರು ಹೆಂಗ್ ಹಾಡಿದ್ರೆ ಎಂಜಾಯ್ ಮಾಡ್ತೀನಿ ನಾನು. ಆಮೇಲೆ ಅವನಿಗೆ ಯಾರು ಯಾವ ಹಾಡಲ್ಲಿ ಏನು ಒಂದು ಸಣ್ಣ ತಪ್ಪು ಮಾಡಿದ್ರು ಗೊತ್ತಾಗುತ್ತೆ. ಆ ತರ ಇರುವಾಗ ಅವನು ಬ್ಲಂಡರ್ಸ್ ಮಾಡ್ತಾ ಇದ್ರು ಅದನ್ನು ಎಲ್ಲ ಗಮನಕ್ಕೆ ತಗೊಳ್ದೆ ಎನ್ಕರೇಜ್ ಮಾಡ್ತಿರ್ತಾನೆ. ಅವನ ಸಂಗೀತದ ಗೆಳೆಯರನ್ನ ಅವಾಗವಾಗ ಒಟ್ಟಾಕಿ ಅವನ ಮನೆಯಲ್ಲಿ ಎಂತೆಂತ ಪ್ರೋಗ್ರಾಮ್ ನಡೆಸ್ತಿದ್ದಾನೆ ಅಂತ ಹೇಳಿದ್ರೆ ಅನ್ಬಿಲಿಯಬಲ್. ಅಮ್ಮು, ಅಶ್ವಿನಿ ಮೇಡಮ್ ಮತ್ತೆ ಶ್ರೀನಿ ಅವ್ರ ಜೊತೆ ನಾನು ಮ್ಯೂಸಿಕಲಿ ಎಂಜಾಯ್ ಮಾಡಿದಷ್ಟು ಬೇರೆ ಯಾರ ಜೊತೆಗೂ ಎಂಜಾಯ್ ಮಾಡಿಲ್ಲ. ಐ ವಿಶ್ ಶ್ರೀನಿ ಆಲ್ ದ ವೆರಿ ಬೆಸ್ಟ್ ಅಂಡ್ ವೆರಿ ಬ್ಯೂಟಿಫುಲ್ ಮ್ಯೂಸಿಕಲ್ ಇಯರ್ಸ್ ಅಹೆಡ್ ಅಂಡ್ ಪೀಸ್ ಆಫ್ ಮೈಂಡ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಗೆಳೆ. ನಾನು ಯಾವಾಗಲೂ ಶ್ರೀನಿಗೆ ಹೇಳ್ತಿರ್ತೀನಿ, ಒಂದ್ 4 ಹಾಡು ಹಾಡ್ಸ್ಕೊಡಪ್ಪ, ಹಾಡ್ಬಿಡ್ತೀನಿ, ದಯವಿಟ್ಟು ನಂಗೆ ಮಾತಾಡಕ್ ಹೇಳ್ಬೇಡ, ನನಗೆ ಮಾತಾಡಕ್ ಬರೋಲ್ಲ. ಮೈಕ್ ಕೊಟ್ರೆ ದದ ಬಬೆ ಅಂತೀನಿ. ಅದ್ ಯಾವಾಗ ನಮ್ಗೆ ಹೆಜಾರಿಕೆ ಕೊಟ್ಬಿಡ್ತೀನಿ, ಮಾತಾಡಪ್ಪ ಅಂತ ಅವ್ನು ಮಾತಾಡ್ತಿರ್ತಾನೆ. ನನಗೆ ಅಭ್ಯಾಸ ಇಲ್ಲ ಮಾತಾಡಿ. ಶ್ರೇಣಿ ನನ್ನ ಗೆಳೆಯ, ನನ್ನ ಕಿರಿಯ ಸಹೋದರ, ಅದಕ್ಕಿಂತ ಇನ್ನೇನು ಹೇಳಕ್ ನಮ್ಗೆ ಇಷ್ಟ ಇಲ್ಲ. ಹುಟ್ಟು ಹಬ್ಬದ ಶುಭಾಶಯಗಳು ಶ್ರೇಣಿ, ಬಹಳ ಸಂತೋಷ ಆಗಿರುತ್ತೆ. ಶ್ರೀನಿ ಪರಿಚಯ ಆಗಿತ್ತು ಎಷ್ಟು ವರ್ಷಗಳಾಯ್ತು? ಹೆಚ್ಚು ಕಡಿಮೆ 6 ವರ್ಷ ಅನ್ಸುತ್ತಲ್ಲ, 6ರಿಂದ 7 ಇತ್ತು, 6ರಿಂದ 7 ಮೋಸ್ಟ್ಲಿ. ಸೊ ಅವಾಗ ಫಸ್ಟ್ ಟೈಮ್ ಕೇಳಿಸ್ಕೊಂಡಾಗ ಹಾಡನ್ನ, ಒಳ್ಳೆ ಸಿಂಗರ್, ವೆರಿ ಗುಡ್ ಸಿಂಗರ್ ಅನ್ನೋದು ಮಾತ್ರ ಇತ್ತು ಮನ್ಸಲ್ಲಿ, ಬೇರೆ ಏನೂ ಇರ್ಲಿಲ್ಲ. ಓಕೆ, ಗುಡ್ ಸಿಂಗರ್ ಅಂತ. ಬಟ್ ಒಂದೆರಡು ಹಾಡುಗಳು ಯಾವ್ದೋ ಕ್ಲಾಸಿಕಲ್ ಎಲ್ಲ ಕೇಳಿದ್ಮೇಲೆ ವೆರಿ ಬ್ಯಾಡ್ ಅಂತ ಆಯ್ತು. ಕರೆಕ್ಟ್. ಅದಾದ್ಮೇಲೆ ಅಯ್ಯೋ ಈ ಪಾರ್ಟಿ ಈ ತರ ಎಲ್ಲ ಹಾಡೋದು, ಎಲ್ಲೋ ಕ್ಲಾಸಿಕಲ್ ಫುಲ್ ಟ್ರೈನಿಂಗ್ ಆಗಿ ಫುಲ್ ಎಕ್ಸ್ಪರ್ಟ್ ಅಂತ ಅನ್ಕೊಂಡಿರ್ತಿದ್ದೆ ನಾನು. ಆಮೇಲೆ ಕೇಳಿದ್ರೆ ಇಲ್ಲ, ನಂಗೆ ಕ್ಲಾಸಿಕಲ್ ಬರಲ್ಲ, ನಂಗೆ ಟ್ರೈನಿಂಗ್ ಆಗಿಲ್ಲ ಅಂತ. ಅದು ನಿಜಾನೋ ರೈಲೋ ಅದ್ ಗೊತ್ತಿಲ್ಲ, ಬಟ್ ಅದು ಬರೋದೆಲ್ಲ ಸ್ವರಗಳೆಲ್ಲ ಕರೆಕ್ಟ್ ಆಗಿ ಬರುತ್ತೆ ರೈಲ್ ಹೋದಂಗೆ.
ಕರೆಕ್ಟ್. ಆಮೇಲೆ ಅದ್ ಹಂಗೇನೆ ಅಲ್ಲಿಂದ ವಾಟ್ಸಪ್ ಬಂತು, ಸ್ಮ್ಯೂಲ್ ಇಂದ ವಾಟ್ಸಪ್ ಇಂದ ಹಿಂಗೆ ಪರಿಚಯ ಆಗಿತ್ತು, ಪರಿಚಯದಿಂದ ಸ್ನೇಹದಿಂದ ನೆಕ್ಸ್ಟ್ ಪ್ರೀತಿ, ಕ್ಲಾಸ್ಮೇಟ್ ಆಗ್ಲಿಲ್ಲ, ಕ್ಲಾಸ್ಮೇಟ್ ಆದ್ವಿ, ಅದು ಇಲ್ಲಿ ತನಕ ಮುಂದುವರೆದಿದೆ. ದಟ್ ಈಸ್ ದ ಬೆಸ್ಟ್ ಥಿಂಗ್ ಟು ಹ್ಯಾಪನ್. ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ಹ್ಯಾವ್ ಎ ಮ್ಯೂಸಿಕಲ್ ಕನೆಕ್ಟ್, ಒಂದು ಏನದು ಸೋ ಮಚ್ ಆಫ್ ಲರ್ನಿಂಗ್, ಅಂಡ್ ದೆನ್ ಸೋ ಮಚ್ ಆಫ್ ಥಿಂಗ್ಸ್ ಟು ಬಿ ಅಮೇಸ್ಡ್ ಅಬೌಟ್, ಟು ಬಿ to enjoy, right? To have fun, lot of, in many ways, right? Not just singing. It could be technology, ಅಥವಾ Facebook ಇರ್ಬೋದು, events ಇರ್ಬೋದು, ಈ ತರದ್ದೆಲ್ಲ. So it's a great thing to have. Last year ಬಂದಿದ್ವಿ ಬರ್ಡೇ ನಲ್ಲಿ, ಇವಾಗ್ಲೂ ಅಷ್ಟೇ ನಡೀತಾ ಇದೆ ಬರ್ಡೇ ಪಾರ್ಟಿ. So it is a great thing to have. And ನಮ್ಮ ಫ್ರೆಂಡ್ಶಿಪ್, ನಮ್ಮ ಕ್ಲಾಸ್ಮೇಟ್ ಇಲ್ಲ ಕ್ಲಾಸ್ಮೇಟ್ಸ್, ಇದೆಲ್ಲ ಹೀಗೆ ಮುಂದುವರಲಿ. ಪ್ರತಿ ವರ್ಷ ಹೀಗೆ ಪಾರ್ಟಿ ನಡೀತಾ ಇರಲಿ. We all want to have fun. So once again wishing Srini a very very happy birthday. ಥ್ಯಾಂಕ್ ಯು ವೆರಿ ಮಚ್ ಸರ್. ಶ್ರೀನಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್ ಶ್ರೀನಿ, ಸರಿ, ಅದನ್ನ ಹಾಡಿನ ಮುಖಾಂತರನೇ ಹೇಳಿಬಿಡೋಣ. ಕೊನೆಯದಾಗಿ ಅವರ ಸುಮಾರು ನನಗೂ ಒಂದು 6 ವರ್ಷದ ಸ್ನೇಹಿತರು ಅನ್ಸುತ್ತೆ, ನನ್ನ ಮಗನ ಮದುವೆಯಲ್ಲಿ ಬಂದಿದ್ರು. ಅವಾಗೆ ಪರಿಚಯ, ನನ್ನ ಮೊದಲನೇ ಭೇಟಿ ನನ್ನ ಮಗನ ಮದುವೆಯಲ್ಲಿ. ಫಸ್ಟ್ ಚರ್ಚೆ ಕೈ ಮುರ್ಕೊಂಡಿದ್ದ ಅವಾಗ ಅಲ್ವಾ? ಹಾಗಾಗಿ ಮತ್ತೆ ಅವರಿಗೆ ಮಗದೊಮ್ಮೆ ಭಗವಂತ ಆಯುರ, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ. ಅವರ ಏನೇನು ಮನದಾಸೆ ಇದೆ ಅದನ್ನೆಲ್ಲ ಭಗವಂತ ಈಡೇರಿಸಲಿ ಅಂತ ಪ್ರಾರ್ಥಿಸ್ತೇವೆ. ಮತ್ತೊಮ್ಮೆ ಹಾರ್ದಿಕ ಶುಭಾಶಯ. ಶ್ರೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಅವರು ಜಗತ್ ಪ್ರಸಿದ್ಧ, ಒಬ್ಬರು ಅದ್ಭುತವಾದ ಹಾಡುಗಾರರು, ಹಾಗೇನೆ ಸಕಲಕಲ ವಲ್ಲಭರು. ಹಾಡಿನಲ್ಲಿ ಕೂಡ ವೈಶಿಷ್ಟ್ಯತೆ, ಅದು ಗಂಡಿನ ಧ್ವನಿಯಲ್ಲಿ ಹಾಡ್ತಾರೆ, ಹೆಣ್ಣಿನ ಧ್ವನಿಯಲ್ಲಿ ಹಾಡ್ತಾರೆ, ಹಾಗೇನೆ ಮಿಮಿಕ್ ಕೂಡ ಮಾಡ್ತಾರೆ. ಸೊ ಲಾಟ್ ಆಫ್ ವೆರೈಟೀಸ್. ಇದು ಇಷ್ಟು ಹಾಡಿನ ಬಗ್ಗೆ. ಆದ್ರೆ ಮತ್ತು ಒಂದು ಅದ್ಭುತವಾದ ವಿಷಯ ಎಲ್ರಿಗೂ ಗೊತ್ತಿದೆ, ಅದೇನು ಹೊಸದಲ್ಲ. ಆದ್ರೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಅಮೃತ ಇವರು ಕೇಳಿಕೊಂಡಿದ್ದಾರೆ. ಇವರ ಒಂದು ಬಗ್ಗೆ ಏನಾದ್ರು ಸ್ವಲ್ಪ ಮಾತು ಹೇಳಿ ಅಂತ ಹೇಳುವಾಗ ಈ ಮಾತನ್ನ ನಾನು ಖಂಡಿತವಾಗಿ ಹೇಳಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಈ ವೇದಿಕೆಗೆ ಮೋಸ ಮಾಡಿದಾಗ ಆಗುತ್ತೆ. ಸೊ ಶ್ರೀನಿ ಮ್ಯೂಸಿಕಲ್, ನಮ್ಮ ಸ್ಮ್ಯೂಲ್ ಐಡಿ ಪ್ರಕಾರ ಹೇಳೋದಿದ್ರೆ ಇವರ ಹೆಸರು ಅದ್ಭುತವಾದ ಹಾಡುಗಾರ. ಅದರ ಜೊತೆ ಎಷ್ಟೇ ಒಂದು ತನ್ನತ್ರ ಒಂದು ಅದ್ಭುತವಾದ ಟ್ಯಾಲೆಂಟ್ ಇದ್ರೂ ಕೂಡ ಒಳಗೆ ಇಲ್ಲಿ ಮಗುನ್ಕರ ಮನಸ್ಸಿದೆ. ಎಲ್ಲರೂ ಬೇಕು, ತನಗೆ ಯಾರನ್ನ ಕೂಡ ಅವರು ಬಿಡೋಕ್ ಮನಸ್ಸಿಲ್ಲ, ಎಲ್ಲರೂ ಬೇಕು, ಎಲ್ಲರೂ ನಮ್ಮ ಆಪ್ತ ಬಾಂಧವರು ಅಂತ ಹೇಳಿ ಅನ್ನೋ ಒಂದು ಮನೋಕಲ್ಪನೆ ಅವರಿಗಿದೆ. ಸೊ ಹಾಗಾಗಿ ನಾವೆಲ್ಲ ಇವತ್ತು ಜೊತೆಗೆ ಸೇರ್ಲಿಕ್ಕೆ ಅದೇ ಒಂದು ಕಾರಣ ಅಂತ ಹೇಳ್ಬೋದು. ಅವರ ಬರ್ಡೇಗೆ ಅವರ ಫ್ಯಾಮಿಲಿ ಜೊತೆ ಅವರು ಸೆಲೆಬ್ರೇಟ್ ಮಾಡಬಹುದಿತ್ತು. ಈ ತರ ಎಲ್ಲ ಒಂದು ಅದ್ಭುತವಾದ ವೇದಿಕೆ ಕಲ್ಪಿಸಿ ಅದರಲ್ಲಿ ನಮಗೆ ಹಾಡ್ಲಿಕ್ಕೆ ಅವರು ಕರೆದು ಮಾಡುವಂತ ಅವಶ್ಯಕತೆ ಖಂಡಿತವಾಗಿ ಇರ್ಲಿಕ್ಕಿಲ್ಲ. ಎಲ್ಲರೂ ಪ್ರೈವೇಸಿ ಅಂತ ಹೇಳ್ತೀವಿ ನಾವು. ಇದೆ ಬರ್ಡೇ ದಿವಸ ಫ್ಯಾಮಿಲಿ ಜೊತೆ ಹೊರಗೆ ಹೋಗಿ ನಾವು ಹಾಡಬಹುದು ಅಥವಾ ಅಲ್ಲೇ ಕೂತ್ಕೊಂಡು ಪಾರ್ಟಿ ಮಾಡಬಹುದು. ಬಟ್ ಇವತ್ತೆಲ್ಲ ಸ್ನೇಹಿತರನ್ನ ಕರೆದು ಅವರು ಒಂದು ಅದ್ಭುತವಾದ ಒಂದು ವೇದಿಕೆ ಕಲ್ಪಿಸಿ ತಾವು ಎಲ್ಲರೂ ಕೂಡ ಅವರ ಒಂದು ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನೋ ಒಂದು ಮನೋಭಾವನೆಯಲ್ಲಿ ಎಲ್ಲರನ್ನ ಕರೆದಿದ್ದಾರೆ. ಸೊ ಅದಕ್ಕೆ ನಿಜವಾಗಿ ಶ್ರೀನಿ ಸರ್ ನಿಮಗೆ ಅಭಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಇದು ಅತಿಶಯೋಕ್ತಿ ಅಲ್ಲ, ಈ ಮಾತು ನಿಜವಾಗಿ ಇಲ್ಲಿಂದ ಬರ್ತದೆ. ಸರ್ ಹೀಗೆ ಬಂದಾಗ ಹೇಳಿದ್ರು ಥ್ಯಾಂಕ್ಸ್ ಗುರು ಬಂದ್ರಲ್ಲ ಅಂತ ಹೇಳಿ. ಅಯ್ಯೋ ಅಫ್ಕೋರ್ಸ್ ಐ ಆಮ್ ಸಪೋಸ್ ಟು, ಐ ಹ್ಯಾವ್ ಟು ಅಂತ ಒಂದು ಒಳ್ಳೆ ಮನಸ್ಸಿಂದ ಕರೆದ್ರೆ ಯಾರು ಬರೋಲ್ಲ ಹೇಳಿ. ಸೊ ಹಾಗಾಗಿ ಶ್ರೀನಿ ಸರ್ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ತರ 100 ವರ್ಷಗಳ ಕಾಲ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಿ, ನಮ್ ಜೊತೆ ನಾವು ವಿಶ್ ಮಾಡೋದಾಗ್ಲಿ. ಆ ದೇವರು ನಮಗೆ ಆಯುರಾರೋಗ್ಯ, ಐಶ್ವರ್ಯ, ಸುಖ, ಸಂಪತ್ತು ಕೊಟ್ಟು ಯಾವತ್ತು ಆಶೀರ್ವದಿಸಲಿ, ಕರುಣಿಸಲಿ ಅನ್ನೋ ಒಂದು ಹಾರೈಕೆಯೊಂದಿಗೆ ನನ್ನ ಈ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.